ಈ ಅಂಗನವಾಡಿ ಕಟ್ಟಡಕ್ಕಾಗಿ ನರೇಗಾ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿರುತ್ತೆ. ಹುನಗುಂದ ಪಂಚಾಯತ್ ರಾಜ್ ಇಲಾಖೆಯ ಕಾಮಗಾರಿ. ಕೂಲಿ ಕಾರ್ಮಿಕರ ಬಳಕೆಯಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನೋ ಅನುಮಾನ. ಕಾರ್ಮಿಕರ ಒಂದೇ ಫೋಟೋ ಎರಡೆರಡು ಕಡೆ ಬಳಕೆ ಮಾಡಿಕೊಳ್ಳಲಾಗಿದೆ. ಗಂಡಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಟ್ಟಡ ಸಂಖ್ಯೆ 3, ಬಿಂಜವಾಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಟ್ಟಡ. ಒಂದೇ ಫೋಟೋ, ಆದರೆ ಹೆಸರು ಮಾತ್ರ ಬೇರೆ ಬೇರೆ ಉಲ್ಲೇಖ. ವಿಷಯದಲ್ಲಿ ಗಮನಿಸ್ತಾ ಇದ್ರಿ, ಅಂಗನವಾಡಿ ಕಾಮಗಾರಿಗಳಿಗೆ ನರೇಗಾದಿಂದ ಕಾರ್ಮಿಕರನ್ನ ಬಳಸಿಕೊಳ್ಳಲಾಗಿದೆ. ಇದರ ಬಿಲ್ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ನಾವೀಗ ಸದ್ಯಕ್ಕೆ ನೋಡ್ತಾ ಇರುವ ಕೆಲ ಡಾಕ್ಯುಮೆಂಟ್ಸ್, 2 ಕಾಮಗಾರಿ, ಆದ್ರೆ 2 ಕಾಮಗಾರಿಯಲ್ಲಿ ಒಂದೇ ಫೋಟೋ. ಅದರಲ್ಲೂ ಈಗಷ್ಟೇ ನಾವು ಹೇಳ್ತಾ ಇದ್ದ ಹಾಗೆ ಸೀರೆ ಉಟ್ಟು ಪುರುಷ ಫೋಟೋ ತೆಗೆಸಿಕೊಂಡಿರುವ ಪ್ರಸಂಗ ಕೂಡ ನಡೆದು ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ಈ ರೀತಿ ಒಂದೇ ವ್ಯಕ್ತಿಯ ಬೇರೆ ಬೇರೆ ಸ್ವರೂಪದ ಫೋಟೋಗಳು ಬಳಕೆ ಮಾಡಿಕೊಂಡು ಅಕ್ರಮ ಮಾಡಲಾಗ್ತಿದೆ ಅನ್ನೋ ಆರೋಪ. ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಲ್ಲಿ? ಬಹುಶಃ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಿಲ್ಲ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೇವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಿಲ್ಗಾಗಿ ಪುರುಷ ಸೀರೆ ಉಟ್ಟು ಫೋಟೋ ತೆಗೆಸಿಕೊಂಡಿರುವ ಘಟನೆ ನಡೆದಿರೋ. ಮನ್ರೇಗಾ ಅಡಿಯಲ್ಲಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡ ನಂತರ ಅವರಿಗೆ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ 2 ಕಾಮಗಾರಿಯಲ್ಲಿ ಒಂದೇ ಫೋಟೋ ಬಳಕೆ ಮಾಡಿಕೊಂಡಿರೋದು ಅಲ್ಲದೆ ಪುರುಷ ಸೀರೆ ಉಟ್ಟು ಫೋಟೋ ಕ್ಲಿಕ್ಕಿಸಿಕೊಂಡಿರುವ ಘಟನೆ ಕೂಡ ನಡೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಭಾರಿ ಪ್ರಮಾಣದಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನೋ ಅನುಮಾನಕ್ಕೆ ಈ ಘಟನೆ ಕಾರಣವಾಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಏನು ಸ್ಮಿತಾ, ಇವತ್ತಿನ ದಿವಸ ಏನು ದುಡ್ಡಿಗೋಸ್ಕರ ಅಕ್ರಮ ಮಾಡ್ಲಿಕ್ಕೆ ಸರ್ಕಾರದ ಹಣವನ್ನು ಹೆಂಗೆ ನಾವು ಎತ್ತಿ ಬಡಿಬೇಕನ್ನುವಂತ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ಅಧಿಕಾರಿಗಳು ಕೂಡ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ. ಏನು ಬಾಗಲಕೋಟ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಇಲ್ಕಲ್ ತಾಲೂಕಿನ ಚಿಕ್ಕನಾಳ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಂತ ಈ ಘಟನೆ ಏನು ಈಗಾಗಲೇ ಏನು ಅಲ್ಲಿ ಗಂಡು ಮಕ್ಕಳಿಂದ ಒಂದು ಸೀರೆ ಉಡಿಸಿ ಅವ್ರಿಗೆ ಒಂದು ಏನು ಫೋಟೋ ತೆಗೆದು ಅದನ್ನೇ ಕೂಡ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಇವರೇ ನಮ್ಮ NRIG ಕೆಲಸದಲ್ಲಿ ಕೆಲಸ ಮಾಡಿದವರು ಅನ್ನುವಂತ ತೋರಿಸಿದಂತ PDOಗೆ ಏನಂತ ಹೇಳಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರ ವಲಯದಲ್ಲಿ ಒಂದು ಆಕ್ರೋಶ ಉಂಟಾಗ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳನ್ನು ಕೂಡ ಕೇಳಿದಾಗ ಹೇಳ್ತಾರೆ, ಇಲ್ಲ ಅದು ಆತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಆದ್ರೆ ನೇರವಾಗಿ ಗೊತ್ತಾಗತ್ತೆ, ಆ ಫೋಟೋಕ್ಕೆ ಫೋಸ್ ಕೊಟ್ಟಂತ ಮನುಷ್ಯ ಇವತ್ತಿನ ದಿವಸ ಮೀಸೆ ಗಡ್ಡ ಇಟ್ಕೊಂಡು ಸೀರೆ ಉಟ್ಕೊಂಡು ಆ ಫೋಟೋ ತೆಗೆದು ಅಂತ ಫೋಟೋನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿ ಬಿಲ್ ತೆಗಿತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರದ ಅಧಿಕಾರಿಗಳು ಇಂಥ ಒಂದು ಸರ್ಕಾರದ ಹಣವನ್ನು ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇದೊಂದು ನೇರವಾದ ಒಂದು ಉದಾಹರಣೆ ಆಗಿದೆ. ಸ್ಮಿತಾ, ರಂಗನಾಥ್, ಧನ್ಯವಾದ ಸಿದ್ದು ದುತ್ತರ್ಗಾವಿ ಮಾಹಿತಿಗಾಗಿ. ಮಂಗಳಮ್ಮ ಅನ್ನೋ ಹೆಸರು, ಆದ್ರೆ ಫೋಟೋ ತೆಗೆಸ್ಕೊಂಡಿರೋದು ಪುರುಷ. 2 ಕಾಮಗಾರಿ, ಆದ್ರೆ ಕೆಲಸ ಮಾಡಿರೋ ಲೆಕ್ಕ ಕೊಟ್ಟಿರೋದು ಒಬ್ಬರದ್ದೇ ಹೆಸರಿನ ವ್ಯಕ್ತಿ. ಅದು ಹೀಗೆ ನರೇಗಾ ಬಿಲ್ ಪಾವತಿ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರಾದ ಸಂತೋಷ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ, ನಮಸ್ಕಾರ. ಮೇಡಮ್ ನಮಸ್ಕಾರ. ಇದು ಹೆಂಗೆ ಸರ್, ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಂತೆ, 2 ಕಾಮಗಾರಿಲಿ ಒಂದೇ ಹೆಸರಂತೆ, ಇದು ಹೆಂಗೆ, ಏನಾಗ್ತಿದೆ ಅಲ್ಲಿ? ಮೇಡಮ್, ನಮಗೂ ಅದನ್ನ ಕೇಳಿದ ತಕ್ಷಣ ನಮಗೂ ಒಂಥರ ಇದಾಗಿದೆ. ಏನಂದ್ರೆ ಏನೋ ಒಂದು ಮಹತ್ವವಾದ ಯೋಜನೆ ಇದೆಯೋ ಆ ಯೋಜನೆ ಯಾವ ರೀತಿಯಾಗಿ ಒಂದು ಹಳ್ಳಕ್ಕೆ ಹಿಡಿತಾ ಇದೆ ಅಂದ್ರೆ, ಒಬ್ಬ ವ್ಯಕ್ತಿ ಅದು ಗಂಡುಸಿದ್ದಂತವನು ಸೀರೆ ಉಟ್ಕೊಂಡು, ಅದು ಮಂಗಳಮ್ಮ ಆರ್ಯ ಅಂತ ಹೆಸರಲ್ಲಿ ಅದು ಬಿಲ್ಲನ್ನ ಪಾವತಿ ಮಾಡ್ಬೇಕಾದ್ರೆ ಆ ಫೋಟೋನ ಅಪ್ಲೋಡ್ ಮಾಡಿದಾಗ ಅಧಿಕಾರಿಗಳ ಅವ್ರ ಗಮನಕ್ಕೆ ಬಂದಿಲ್ವೋ ಏನೋ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಪೂರ್ತಿ ಗಂಭೀರವಾದ ಆರೋಪ ಬಂದ ತಕ್ಷಣನೇ ಏನು ಇದು ಈ ತರನೂ ಆಗುತ್ತಾ? ಜವಾಬ್ದಾರಿ ಯಾರು ಇದಕ್ಕೆ? ಸಂತೋಷ್ ಅವರ ಜವಾಬ್ದಾರಿ ಯಾರು? ಯಾರ ರೆಸ್ಪಾನ್ಸಿಬಿಲಿಟಿ? ಯಾರ ಅಡಿಯಲ್ಲಿ ಕಾಮಗಾರಿ ನಡೀತಾ ಇರೋದು? ಇದು ಒಂದು PRD, ಈ PRD ಆಗಿರ್ಬೋದು ಮತ್ತೆ ಫಾರೆಸ್ಟ್. ಇದು ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತದ್ದು ಈ ಒಂದು ಫೋಟೋ.
ಏನಪ್ಪಾ ಅಂದ್ರೆ ಅದು ಮಾನ್ಸೂನ್ ಈಗ ಬಟ್ ಫಾರೆಸ್ಟ್ ಅಲ್ಲಿ ಗಿಡ ನಡಬೇಕಾದ್ರೆ ಏನು ಇದನ್ನ ಮಾಡ್ತಾರೋ ಕಾಮಗಾರಿಕೆ ಅಂಡರ್ ಅಲ್ಲಿ ಬರುತ್ತೆ. ಅದು ಏನಾಗಿದೆ ಅಂದ್ರೆ ಇದನ್ನ ಅಪ್ಲೋಡ್ ಮಾಡಿದ್ದು ಮತ್ತೆ PRD ಪಂಚಾಯತ್ ರಾಜ್ದವರು ಕೂಡ ಒಂದೇ ಫೋಟೋವನ್ನ ಇನ್ನೊಂದು ಇದೆ ಒಂದೇ ಫೋಟೋನ 4 ಪಂಚಾಯತ್ಗಳಲ್ಲಿ ದುಡ್ಡು ಯಾರು ಹೊಡಿತಿದ್ದಾರೆ ಅಂತ ಹಂಗಾದ್ರೆ ಇಲ್ಲಿ ಹೊಡಿತಾ ಇರೋದು ಮೇಲ್ನೋಟಕ್ಕೆ ಅಧಿಕಾರಿಗಳು ಹೊಡಿತಾ ಇದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮೇಡಮ್. ಅಧಿಕಾರಿಗಳಂದ್ರೆ ಯಾರು ಇನ್ ಪರ್ಟಿಕ್ಯುಲರ್ ಪೋಸ್ಟಿಂಗ್ ಏನು ಅವ್ರಗಳದು? ಇದು ಪೋಸ್ಟಿಂಗ್ ಅಂದ್ರೆ ಮೇಡಮ್ ಇದು ಇಲಾಖೆ, ಈಗ ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ಪಂಚಾಯತ್ ರಾಜ್ಯ. ಈಗ PD ಅವರು ಏನಂತಂದ್ರೆ PD ಅವರು ಇಲ್ಲ ನಾನು 6 ಅಲ್ಲಿ ನಾನು ವರ್ಗಾವಣೆ ಮಾಡಿದೀನಿ, ಅದನ್ನ ಪಂಚಾಯತ್ ರಾಜ್ದವ್ರ ಗಮನಕ್ಕೆ ಬರುತ್ತೆ, ಪಂಚಾಯತ್ ರಾಜ್ದವ್ರು ಅದನ್ನ ಗಮನಿಸಬೇಕು, ಈ ತರ ಫೋಟೋ ಅಪ್ಲೋಡ್ ಮಾಡಬಾರ್ದಂತ PDO ನೇರವಾಗಿ ಹೇಳ್ತಾ ಇದಾರೆ ಮೇಡಮ್. ಅವರು ನಮಗೆ ಸಂಬಂಧ ಬರಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಇನ್ನೊಂದ್ ಏನಾಯ್ತು ಅಂದ್ರೆ ಮೇಡಮ್, ಈ ತರನಾಗಿ ಏನ್ ಮಾಡಾಕತ್ತಾರಲ್ಲ ಬಹಳ ಮನಸ್ಸಿಗೆ ಇದು ಒಂದು ಏನಂತ ಅಂದ್ರೆ ಯಾವ ರೀತಿಯಾಗಿ ಏನು ದಿನಗೂಲಿ ನೌಕರಿಗೆ ಏನ್ ಸಿಗಬೇಕಾಗೈತಿ ರೀ ಅದು ಸಿಗಾಕತ್ತಿಲ್ಲ. ಈಗ ಜಾಬ್ ಕಾರ್ಡ್ ಅಂತ ಮಾಡ್ತಾರ್ರಿ, ಒಂದು ಫೋಟೋ ಮ್ಯಾಗ 4 ಮಂದಿ ಹೆಸರು ಬೇರೆ ಬೇರೆ ರೀ, ಹಂಗಾಯ್ತು ಮತ್ತೆ ಸೀರೆ ಉಟ್ಕೊಂಡಿದ್ದಾತು. ಈ ತರ ಹಲವಾರು ಇದು ಒಂದೇ ಅಂತ ಅಲ್ಲ, ಎಲ್ಲಾ ಕಡೆ ಇರುವಂತ ಈ ತರ ಒಂದು ಮಹತ್ವದ ಯೋಜನೆ ಹಳ್ಳ ಹಿಡಿದು ಹೋಗೈತ್ರಿ ಮೇಡಮ್. ರೈಟ್. ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಈ ಅಂಗನವಾಡಿ ಕಟ್ಟಡಕ್ಕಾಗಿ ನರೇಗಾ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿರುತ್ತೆ. ಹುನಗುಂದ ಪಂಚಾಯತ್ ರಾಜ್ ಇಲಾಖೆಯ ಕಾಮಗಾರಿ. ಕೂಲಿ ಕಾರ್ಮಿಕರ ಬಳಕೆಯಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನೋ ಅನುಮಾನ. ಕಾರ್ಮಿಕರ ಒಂದೇ ಫೋಟೋ ಎರಡೆರಡು ಕಡೆ ಬಳಕೆ ಮಾಡಿಕೊಳ್ಳಲಾಗಿದೆ. ಗಂಡ್ಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಟ್ಟಡ ಸಂಖ್ಯೆ 3, ಬಿಂಜವಾಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಟ್ಟಡ ಒಂದೇ ಫೋಟೋ, ಆದರೆ ಹೆಸರು ಮಾತ್ರ ಬೇರೆ ಬೇರೆ ಉಲ್ಲೇಖ. ವಿಷಯದಲ್ಲಿ ಗಮನಿಸ್ತಾ ಇದ್ರಿ, ಅಂಗನವಾಡಿ ಕಾಮಗಾರಿಗಳಿಗೆ ನರೇಗಾದಿಂದ ಕಾರ್ಮಿಕರನ್ನ ಬಳಸಿಕೊಳ್ಳಲಾಗಿದೆ. ಬಿಲ್ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ನಾವೀಗ ಸದ್ಯಕ್ಕೆ ನೋಡ್ತಾ ಇರುವ ಕೆಲ ಡಾಕ್ಯುಮೆಂಟ್ಸ್, 2 ಕಾಮಗಾರಿ, ಆದ್ರೆ 2 ಕಾಮಗಾರಿಯಲ್ಲಿ ಒಂದೇ ಫೋಟೋ. ಅದರಲ್ಲೂ ಈಗಷ್ಟೇ ನಾವು ಹೇಳ್ತಾ ಇದ್ದ ಹಾಗೆ ಸೀರೆ ಉಟ್ಟು ಪುರುಷ ಫೋಟೋ ತೆಗೆಸಿಕೊಂಡಿರುವ ಪ್ರಸಂಗ ಕೂಡ ನಡೆದು ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ಈ ರೀತಿ ಒಂದೇ ವ್ಯಕ್ತಿಯ ಬೇರೆ ಬೇರೆ ಸ್ವರೂಪದ ಫೋಟೋಗಳು ಬಳಕೆ ಮಾಡಿಕೊಂಡು ಅಕ್ರಮ ಮಾಡಲಾಗ್ತಿದೆ ಅನ್ನೋ ಆರೋಪ. ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಲ್ಲಿ? ಬಹುಶಃ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಿಲ್ಲ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರ್ಗಾವಿ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೇವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಲ್ಗಾಗಿ ಪುರುಷ ಸೀರೆ ಉಟ್ಟು ಫೋಟೋ ತೆಗೆಸಿಕೊಂಡಿರುವ ಘಟನೆ ನಡೆದಿರೋ. ಮನ್ರೇಗಾ ಅಡಿಯಲ್ಲಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡ ನಂತರ ಅವರಿಗೆ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ 2 ಕಾಮಗಾರಿಯಲ್ಲಿ ಒಂದೇ ಫೋಟೋ ಬಳಕೆ ಮಾಡಿಕೊಂಡಿರೋದು ಅಲ್ಲದೆ ಪುರುಷ ಸೀರೆ ಉಟ್ಟು ಫೋಟೋ ಕ್ಲಿಕ್ಕಿಸಿಕೊಂಡಿರುವ ಘಟನೆ ಕೂಡ ನಡೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಭಾರಿ ಪ್ರಮಾಣದಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನೋ ಅನುಮಾನಕ್ಕೆ ಈ ಘಟನೆ ಕಾರಣವಾಗ್ತಾ ಇರೋದು, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಏನು ಸ್ಮಿತಾ, ಇವತ್ತಿನ ದಿವಸ ಏನು ದುಡ್ಡಿಗೋಸ್ಕರ ಅಕ್ರಮ ಮಾಡ್ಲಿಕ್ಕೆ ಸರ್ಕಾರದ ಹಣವನ್ನು ಹೆಂಗೆ ನಾವು ಎತ್ತಿ ಬಡಿಬೇಕನ್ನುವಂತ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ಅಧಿಕಾರಿಗಳು ಕೂಡ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ. ಏನು ಬಾಗಲಕೋಟ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಇಲ್ಕಲ್ ತಾಲೂಕಿನ ಚಿಕ್ಕನಾಳ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಂತ ಈ ಘಟನೆ ಏನು ಈಗಾಗಲೇ ಏನು ಅಲ್ಲಿ ಗಂಡು ಮಕ್ಕಳಿಂದ ಒಂದು ಸೀರೆ ಉಡಿಸಿ ಅವ್ರಿಗೆ ಒಂದು ಏನು ಫೋಟೋ ತೆಗೆದು ಅದನ್ನೇ ಕೂಡ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಇವರೇ ನಮ್ಮ NRIG ಕೆಲಸದಲ್ಲಿ ಕೆಲಸ ಮಾಡಿದವರು ಅನ್ನುವಂತ ತೋರಿಸಿದಂತ PDOಗೆ ಏನಂತ ಹೇಳಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರ ವಲಯದಲ್ಲಿ ಒಂದು ಆಕ್ರೋಶ ಉಂಟಾಗ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳನ್ನು ಕೂಡ ಕೇಳಿದಾಗ ಹೇಳ್ತಾರೆ ಇಲ್ಲ ಅದು ಆ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಆದ್ರೆ ನೇರವಾಗಿ ಗೊತ್ತಾಗತ್ತೆ, ಆ ಫೋಟೋಕ್ಕೆ ಫೋಸ್ ಕೊಟ್ಟಂತ ಮನುಷ್ಯ ಇವತ್ತಿನ ದಿವಸ ಮೀಸೆ ಗಡ್ಡ ಇಟ್ಕೊಂಡು ಸೀರೆ ಉಟ್ಕೊಂಡು ಆ ಫೋಟೋ ತೆಗೆದು ಅಂತ ಫೋಟೋನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿ ಬಿಲ್ ತೆಗಿತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರದ ಅಧಿಕಾರಿಗಳು ಇಂಥ ಒಂದು ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇದೊಂದು ನೇರವಾದ ಒಂದು ಉದಾಹರಣೆ ಆಗಿದೆ. ಸ್ಮಿತಾ ರಂಗ, ಧನ್ಯವಾದ ಸಿದ್ದು ದುತ್ತರ್ಗಾವಿ ಮಾಹಿತಿಗಾಗಿ.
ಮಂಗಳಮ್ಮ ಅನ್ನೋ ಹೆಸರು, ಆದ್ರೆ ಫೋಟೋ ತೆಗೆಸ್ಕೊಂಡಿರೋದು ಪುರುಷ. ಎರಡೆರಡು ಕಾಮಗಾರಿ, ಆದ್ರೆ ಕೆಲಸ ಮಾಡಿರೋ ಲೆಕ್ಕ ಕೊಟ್ಟಿರೋದು ಒಬ್ಬರದ್ದೇ ಹೆಸರಿನ ವ್ಯಕ್ತಿ ಅದು. ಹೀಗೆ ನರೇಗಾ ಬಿಲ್ ಪಾವತಿ ವಿಚಾರದಲ್ಲಿ ಭಾರಿ ಗೋಲ್ಮಾಲ್ ಆಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರಾದ ಸಂತೋಷ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ, ನಮಸ್ಕಾರ. ಮೇಡಮ್ ನಮಸ್ಕಾರ. ಇದು ಹೆಂಗೆ ಸರ್, ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಂತೆ, ಎರಡು ಕಾಮಗಾರಿಲಿ ಒಂದೇ ಹೆಸರಂತೆ, ಇದು ಹೆಂಗೆ, ಏನ್ ಆಗ್ತಿದೆ ಅಲ್ಲಿ? ಮೇಡಮ್ ನಮಗೂ ಅದನ್ನ ಕೇಳಿದ ತಕ್ಷಣ ನಮಗೂ ಒಂಥರ ಇದಾಗಿದೆ. ಏನಂದ್ರೆ ಒಂದು ಏನೋ ಒಂದು ಮಹತ್ವದ ಯೋಜನೆ ಇದೆಯೋ ಆ ಯೋಜನೆ ಯಾವ ರೀತಿಯಾಗಿ ಒಂದು ಹಳ್ಳಕ್ಕೆ ಹಿಡಿತಾ ಇದೆ ಅಂದ್ರೆ, ಒಬ್ಬ ವ್ಯಕ್ತಿ ಅದು ಗಂಡಸಿದ್ದಂತವನು ಸೀರೆ ಉಟ್ಕೊಂಡು, ಅದು ಮಂಗಳಮ್ಮ ಆರ್ಯ ಅಂತ ಹೆಸರಲ್ಲಿ ಅದು ಬಿಲ್ಲನ್ನ ಪಾವತಿ ಮಾಡ್ಬೇಕಾದ್ರೆ ಆ ಫೋಟೋನ ಅಪ್ಲೋಡ್ ಮಾಡಿದಾಗ ಅಧಿಕಾರಿಗಳ ಅವ್ರ ಗಮನಕ್ಕೆ ಬಂದಿಲ್ವೋ ಏನೋ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಪೂರ್ತಿ ಗಂಭೀರವಾದ ಆರೋಪ ಬಂದ ತಕ್ಷಣನೇ ಏನು ಇದು ಈ ತರನೂ ಆಗುತ್ತಾ, ಜವಾಬ್ದಾರಿ ಯಾರು ಇದಕ್ಕೆ? ಸಂತೋಷ್ ಅವ್ರ ಜವಾಬ್ದಾರಿ ಯಾರು? ಯಾರ ರೆಸ್ಪಾನ್ಸಿಬಿಲಿಟಿ? ಯಾರ ಅಡಿಯಲ್ಲಿ ಕಾಮಗಾರಿ ನಡೀತಾ ಇರೋದು? ಇದು ಒಂದು PRD, ಈ PRD ಆಗಿರ್ಬೋದು ಮತ್ತೆ ಫಾರೆಸ್ಟ್, ಇದು ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತದ್ದು ಈ ಒಂದು ಫೋಟೋ. ಏನಪ್ಪಾ ಅಂದ್ರೆ ಅದು ಮಾನ್ಸೂನ್ ಈಗ, ಬಟ್ ಫಾರೆಸ್ಟ್ ಅಲ್ಲಿ ಗಿಡ ನಡಬೇಕಾದ್ರೆ ಏನು ಇದನ್ನ ಮಾಡ್ತಾರೋ ಕಾಮಗಾರಿಕೆ ಅಂಡರ್ ಅಲ್ಲಿ ಬರುತ್ತೆ. ಅದು ಏನಾಗಿದೆ ಅಂದ್ರೆ ಇದನ್ನ ಅಪ್ಲೋಡ್ ಮಾಡಿದ್ದು ಮತ್ತೆ PRD ಪಂಚಾಯತ್ ರಾಜ್ದವರು ಕೂಡ ಒಂದೇ ಫೋಟೋವನ್ನ, ಇನ್ನೊಂದು ಇದೆ ಒಂದೇ ಫೋಟೋನ 4 ಪಂಚಾಯತ್ಗಳಲ್ಲಿ ದುಡ್ಡು ಯಾರು ಹೊಡಿತಿದ್ದಾರೆ ಅಂತ ಹಂಗಾದ್ರೆ? ಇಲ್ಲಿ ಹೊಡಿತಾ ಇರೋದು ಮೇಲ್ನೋಟಕ್ಕೆ ಅಧಿಕಾರಿಗಳು ಹೊಡಿತಾ ಇದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮೇಡಮ್. ಅಧಿಕಾರಿಗಳಂದ್ರೆ ಯಾರು ಇನ್ ಪರ್ಟಿಕ್ಯುಲರ್? ಪೋಸ್ಟಿಂಗ್ ಏನು ಅವ್ರಗಳದು? ಇದು ಪೋಸ್ಟಿಂಗ್ ಅಂದ್ರೆ ಮೇಡಮ್ ಇದು ಇಲಾಖೆ, ಈಗ ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ಪಂಚಾಯತಿ ರಾಜ್ಯ. ಈಗ PD ಅವರು ಏನಂತಂದ್ರೆ, PD ಅವರು ಇಲ್ಲ ನಾನು 6 ಅಲ್ಲಿ ನಾನು ವರ್ಗಾವಣೆ ಮಾಡಿದೀನಿ, ಅದನ್ನ ಪಂಚಾಯತ್ ರಾಜ್ದವ್ರ ಗಮನಕ್ಕೆ ಬರುತ್ತೆ, ಪಂಚಾಯತ್ ರಾಜ್ದವ್ರು ಅದನ್ನ ಗಮನಿಸಬೇಕು, ಈ ತರ ಫೋಟೋ ಅಪ್ಲೋಡ್ ಮಾಡಬಾರ್ದಂತ PDO ನೇರವಾಗಿ ಹೇಳ್ತಾ ಇದಾರೆ ಮೇಡಮ್. ಅವರು ನಮಗೆ ಸಂಬಂಧ ಬರಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಇನ್ನೊಂದ್ ಏನಾಯ್ತು ಅಂದ್ರೆ ಮೇಡಮ್, ಈ ತರನಾಗಿ ಏನ್ ಮಾಡಾಕತ್ತಾರಲ್ಲ, ಬಹಳ ಮನಸ್ಸಿಗೆ ಇದು ಒಂದು ಏನಂತ ಅಂದ್ರೆ, ಯಾವ ರೀತಿಯಾಗಿ ಏನು ದಿನಗೂಲಿ ನೌಕರಿಗೆ ಏನ್ ಸಿಗಬೇಕಾಗೈತಿ ರೀ ಅದು ಸಿಗಾಕತ್ತಿಲ್ಲ. ಈಗ ಜಾಬ್ ಕಾರ್ಡ್ ಅಂತ ಮಾಡ್ತಾರ್ರಿ, ಒಂದು ಫೋಟೋ ಮ್ಯಾಗ 4 ಮಂದಿ ಹೆಸರು ಬೇರೆ ಬೇರೆ ರೀ, ಹಂಗಾಯ್ತು, ಮತ್ತೆ ಸೀರೆ ಉಟ್ಕೊಂಡಿದ್ದಾತು, ಈ ತರ ಹಲವಾರು, ಇದು ಒಂದೇ ಅಂತ ಅಲ್ಲ ಎಲ್ಲಾ ಕಡೆ ಇರುವಂತ ಈ ತರ ಒಂದು ಮಹತ್ವದ ಯೋಜನೆ ಹಳ್ಳ ಹಿಡಿದು ಹೋಗೈತ್ರಿ ಮೇಡಮ್. ರೈಟ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.